ಏನನ್ಸ್ತು ಸಿನಿಮಾ? ತುಂಬಾ ಖುಷಿ ಆಗ್ತಾ ಇದೆ. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ದೊಡ್ಡ ಆಗಿದೆ ಸಿನಿಮಾ. ನನಗೆ ಗೊತ್ತಿಲ್ಲ, ಎಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಇದನ್ನ ಮಾತ್ರ ಕೇಳ್ಕೊಬೋದು ನಾನು. ಆ್ಯಂಡ್ ಪ್ರತಿಯೊಂದು ಕ್ಷಣನೂ ತುಂಬ ಎಂಜಾಯ್ ಮಾಡೋದು. ನೀವು ಹೇಳಿ, ನಿಮ್ಗೇನು ಅನ್ಸ್ತು ಹೇಳಿ ಸಿನಿಮಾ? ಬಿಕಾಸ್ ನೀವು ಹೇಳಿದ್ರೆ ನಮ್ಗೆ ಇನ್ನೂ ನೀಟಾಗಿ ಗೊತ್ತಾಗೋದು. ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ದೀರ ಸಿನಿಮಾ. ಆ್ಯಂಡ್ ಗೊತ್ತಾಗ್ತಿಲ್ಲ ಮಾತಾಡೋಕ್ಕೆ, ಸಾಕಷ್ಟು ವರ್ಷಗಳಾದ ಮೇಲೆ ಒಂದು ಹಿಟ್ ಸಿನಿಮಾ ಮತ್ತೆ ಕೊಟ್ಟಿರೋದು. ಆ್ಯಂಡ್ ಥ್ಯಾಂಕ್ ಯು. ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕಾಯಕ್ಕೆ ಹೋಗ್ಬೇಡಿ, ಟಿ ವಿಲಿ ಬರುತ್ತೆ ಅಥವಾ ನಿಮಗೆಲ್ಲೋ ಸಿಗತ್ತೆ ಅಂತ. ನಾವಿನ್ನೂ ದಯವಿಟ್ಟು ಬಂದು ಸಿನಿಮಾ ನೋಡಿ. ಪಾತ್ರವಾಗಿ ಕ್ಯಾರಿ ಆಗೋದು ಇನ್ವಾಲ್ವ್ ಆಗಿದೆ, ಫೀಲ್ ಮಾಡ್ತಾರೆ ಜನ. ಹೌದು, ನಾವು ಸಿದ್ಲಿಂಗು ಪಾರ್ಟ್ 1 ಸೇಮ್ ಹಂಗೆ ಇತ್ತು. ಎಲ್ಲರೂ ಸಿದ್ಲಿಂಗು ಆಗೇ ಸಿನಿಮಾ ನೋಡಿದ್ರು, ಇದರಲ್ಲೂ ಅಷ್ಟೇ ಸಿದ್ಲಿಂಗು ಆಗಿ ನೋಡಿದ್ರು. ನಮಗೆ ಇನ್ನೊಂದು, ನಾವು ಸಿನಿಮಾಲು ಹೇಳಿದ್ವಿ, ದೇವ್ರನ್ನ ನಮ್ದವ್ರಿಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ ಅಂತ. ಸೊ ಇದರಲ್ಲಿ ದಯವಿಟ್ಟು ಎಲ್ಲರೂ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಯಾರಿದ್ದೀರ ಬಂದು ಸಿನಿಮಾ ನೋಡಿ. ಬರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಂತಲ್ಲ, ಯಾರೇ ದೇವ್ರನ್ನ ನಂಬಿದ್ರು ಬಂದು ಸಿನಿಮಾ ನೋಡಿ. ದೇವ್ರು ನಮ್ಮ ಜೊತೆಲಿ ಯಾವತ್ತೂ ಜೊತೆಲಿರ್ತಾನೆ ಅನ್ನೋದಕ್ಕೆ ಈ ಸಿನಿಮಾ ನೋಡೋದು ಒಂದು ಕಾರಣ. ನಾನು ಅಷ್ಟೇ, ನನಗೂ ಅಷ್ಟೇ, ನಮ್ಮ ಇಡೀ ಚಿತ್ರತಂಡಕ್ಕೆ ಇವತ್ತು ಅಯ್ಯಪ್ಪ ಸ್ವಾಮಿ ನಮ್ಮ ಜೊತೆಲಿ ನಿಂತು ಈ ಸಿನಿಮಾನ ಗೆಲ್ಲಿಸಿದ್ದಾರೆ. ನಿಮ್ಮ ಪಾತ್ರದ ಮೂಲಕ ಒಂದು ಸ್ಟ್ರಾಂಗ್ ವರ್ಡ್, ಅಂದ್ರೆ ನೀ ಕೆಲಸ ಮಾಡ್ತಾ ಹೋಗು, ಒಳ್ಳೆಯವನಾಗಿದ್ರೆ ಒಳ್ಳೇದಾಗುತ್ತೆ. ಅದು ಖಂಡಿತವಾಗ್ಲೂ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಗೋದು. ಸೊ ಇವತ್ತು ಅದೊಂದು ಉದಾಹರಣೆ. ಇವತ್ತು ನಮಗೆ ನಾವು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ವಿ, ನಮ್ಗೆ ಇವತ್ತು ಜನನೂ ಸಪೋರ್ಟ್ ಮಾಡ್ತಿದ್ದಾರೆ, ಜೊತೆಗೆ ಆ ದೇವ್ರು ನಮ್ಮ ಜೊತೆಲಿದೆ. ಸಿದ್ಲಿಂಗು ಮತ್ತೆ ಸಿದ್ಲಿಂಗು ಈ ಒಂದು ಪಾರ್ಟಿಷನ್ ಅಲ್ಲಿ ಸಿದ್ಲಿಂಗು ಅಲ್ಲಿ ತುಂಬಾ ಡಿಫರೆಂಟ್ ಶೇಡ್ ಅಲ್ಲಿ ಕಾಣ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಫ್ರೆಂಡ್ಶಿಪ್ ಮತ್ತೆ ಲವ್ ಅನ್ನ ಎರಡು ಕಣ್ಗಳ ತರ ನೀವು ಕ್ಯಾರಿ ಮಾಡಿದ್ದೀರಾ. ಸೊ ಆ ಒಂದು ಕ್ಯಾರೆಕ್ಟರ್ಗೆ ತುಂಬಾ ಜನ ಆಡಿಯನ್ಸ್ ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸರ್. ಹೌದು ಸರ್, ನನಗೆ ಅದೇ ನೋಡಿ ತುಂಬಾ ಖುಷಿ ಆಗ್ತದೆ. ನನಗೆ ಆ್ಯಕ್ಚುಲಿ ನನ್ನ ಮೊದಲನೇ ಸಿನಿಮಾ ನಂದ ಲವ್ ನಂದಿತಾ ರಿಲೀಸ್ ಆದಾಗ ಹಿಂದಿನ ದಿನ ಸಿಕ್ಕಾಬಡೆ ಭಯ ಇತ್ತು, ಏನಾಗುತ್ತೋ ಅಂತ. ಅದಾದ ನಂತರ ಆ ಥರದ್ದು ಯಾವುದು ಭಯ ಇರಲಿಲ್ಲ. ಬಟ್ ನಿನ್ನೆ ನನಗೆ ಆಗ್ತಾ ಇದ್ದಷ್ಟು ಭಯ, ಅಂದರೆ ಗೊತ್ತಿಲ್ಲ, ಅದೊಂದು ಇದು ನನ್ನ ಮೊದಲನೇ ಸಿನಿಮಾ ಅನ್ನೋ ಥರ ನಾನು ಟ್ರೀಟ್ ಮಾಡ್ಕೊಂಡು ಬಂದಿದ್ದು. ಸೊ ಎಸ್, ಸಿನಿಮಾದಲ್ಲಿ ಅಫ್ಕೋರ್ಸ್ ಫ್ರೆಂಡ್ಶಿಪ್ ವ್ಯಾಲ್ಯೂ ಇದೆ. ಜೊತೆಗೆ ಅಂದರೆ ಮನುಷ್ಯನೇ ಆಗಬೇಕು, ಇನ್ನೊಬ್ರು ಯಾರು ಬಂದು ನಿಲ್ಲಕ್ಕಾಗಲ್ಲ ನಮ್ಮ ಜೊತೇಲಿ. ಸೊ ಆದಷ್ಟು ಮನುಷ್ಯರಿಗೆ ಬೆಲೆ ಕೊಡಿ. ನೀವು ಹಣ ಸಂಪಾದನೆ ಮಾಡ್ಬೋದು, ಆದರೆ ಮನುಷ್ಯನಿಗೆ ಬೆಲೆ ಕೊಡಿ ಅಂತಷ್ಟೇ. ಸರ್, ಸಿನಿಮಾದಲ್ಲಿ ಕೆಲವೊಂದಿಷ್ಟು ಟ್ರೋಲ್ಸ್ಗಳ ಒಂದು ಡೈಲಾಗ್ಸ್ಗಳನ್ನು ತುಂಬ ಯೂಸ್ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅದು ಸಿನಿಮಾಗೆ ತುಂಬ ಒಂದು ಪಾಸಿಟಿವ್ ಎನರ್ಜಿ ಮತ್ತೆ ತುಂಬ ಜನ ಅದನ್ನು ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರಲ್ಲ. ಸೊ ಅದೇ ನಾವು ಅಂದ್ಕೊಂಡಿದ್ದೆ, ಅದು ಎಂಜಾಯ್ ಮಾಡ್ತೀವಿ. ಇವಾಗ ನಾವೇ ಫೋನ್ ನೋಡ್ಬೇಕಾದ್ರೆ ಅದು ನೋಡಿ ಭಯ ಬಂದ ತಕ್ಷಣ ನಗ್ತೀವಿ. ಸೊ ಅದನ್ನು ಯೂಸ್ ಮಾಡ್ಬೋದಲ್ಲ ಸಿನಿಮಾಲಿ, ಯಾಕೆ ಯೂಸ್ ಮಾಡಬಾರ್ದು ಅನ್ನೋ ಒಂದು ಐಡಿಯಾ. ಇಂಡಸ್ಟ್ರಿಯಲ್ ಡೈಲಾಗ್ ಅಂದ್ರೆ ಒಂದೇ ಮೂವಿಯಲ್ಲಿ ಹಿಡಿದಿದ್ದೀರಿ ಸರ್. ಥ್ಯಾಂಕ್ ಯು. ಎಲ್ಲ ನಮ್ಮ ಡೈರೆಕ್ಟ್ರು, ಎಲ್ಲಿ ಡೈರೆಕ್ಟರ್ ಕಾಣಿಸ್ತಿಲ್ಲ, ಎಲ್ಲ ನಮ್ಮ ಡೈರೆಕ್ಟ್ರ್ ಕೈ ಚಳಕ. ಅವರ ಒಂದು ಬರವಣಿಗೆ ಮೂಲಕ ಈ ಸಿನಿಮಾ ಇವತ್ತು ಸಕ್ಸಸ್ ಆಗಿದೆ. ತುಂಬ ಖುಷಿ ಆಗ್ತದೆ. ಎಸ್, ಸೊ ಎಲ್ಲರೂ ಫಿಲ್ಮ್ ಇಷ್ಟಪಡಿದ್ದಾರೆ, ಅದೇ ತುಂಬ ಖುಷಿ ಆಗ್ತದೆ. ಸೊ ಗಾಡ್ ಈಸ್ ಆಲ್ವೇಸ್ ದೇರ್ ಫಾರ್ ಗುಡ್ ವರ್ಕ್ ಅಂತ ಹೇಳೋದಕ್ಕೆ ಇದೆ ಸಾಕ್ಷಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರದ್ದು ಸಪೋರ್ಟ್ ಆಗಿರ್ಬೋದು, ಇಲ್ಲಾಂದರೆ ಪ್ರತಿಯೊಬ್ಬರದ್ದು ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಆಗಿರ್ಬೋದು, ತುಂಬಾ ಮುಖ್ಯ ಆಯಿತು ನಮ್ಮ ಈ ಫಿಲ್ಮ್ಗೆ. ಸೊ ಜನರು ಇವತ್ತು ಫಸ್ಟ್ ಶೋ ಹೌಸ್ಫುಲ್ ಆಗಿದೆ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಟು ದಿ ಮೂವಿ. ಮೂವಿ ನೋಡ್ತಿರ್ಬೇಕಾದ್ರೆ ಕೆಲವೊಂದಿಷ್ಟು ಫ್ರೆಂಡ್ಸ್ ಹೇಳ್ತಾ ಇದ್ರು, ಟೈಗರ್ ಅಂತಕ್ಕಂಥ ಅಗ್ರೆಸಿವ್ ಸಾಫ್ಟ್ ಕಾರ್ನರ್ ಅಂತಕ್ಕಂಥ ಮೂವಿ ಹೇಗೆ ಕ್ಯಾರೆಕ್ಟರ್ ಬ್ಲೆಂಡ್ ಆಯಿತು ಅಂತ. ಅದೇ ಅಲ್ವಾ, ಯಾವಾಗಲೂ ಆಪೋಸಿಟ್ ಸೈಡ್ಸ್ ಅಟ್ರಾಕ್ಟ್ ಅಂತ ಹೇಳ್ದಂಗೆ. ಸೊ ತಂದೆ ವಿಲನ್ ಆಗಿರೋದಕ್ಕೆ ಹೆಣ್ಣು ಅಂದರೆ ನಾನು ಚೆನ್ನಾಗಿ ಕಾಣಿಸ್ತಿರೋದು. ಅಂದ್ರೆ ಫೈನಲ್ ಆಗಿ ಒಂದು ಅಗ್ರೆಸಿವ್ ತಂದೆಯನ್ನ ಬಳಸಲಿಕ್ಕೆ ಥ್ಯಾಂಕ್ ಯು ಮೇಡಮ್.